ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಮಾಡಲಾಗಿದೆ. ಸುಮಾರು ಜನ ಕೇಳ್ತಾ ಇರೋದು ಒಂದೇ ಸರ್, ನಂದು ಇನ್ಸಿಲ್ ತಪ್ಪಾಗಿದೆ ಮತ್ತು ನಂದು ಮಾಸ್ ಕಾರ್ಡಲ್ಲಿ ಒಂದು ಥರ ಇದೆ ಮತ್ತು ಆಧಾರ್ ಕಾರ್ಡಲ್ಲಿ ಒಂದು ಥರ ಇದೆ, ಇದನ್ನು ಹೆಂಗೆ ಸರಿಪಡಿಸೋದು ಸರ್ ಅಂತ. ಹೊಸ ಜನ ಅಂದರೆ ಡೇಟ್ ಆಫ್ ಬರ್ತ್ ರಾಂಗ್ ಐತೆ, ಸುಮಾರು ಮಿಸ್ಟೇಕು ಮತ್ತು ಫಾದರ್ ನೇಮ್ ಚೇಂಜಸ್ ಇದೆ, ಇದನ್ನು ಹೆಂಗೆ ಸರಿ ಮಾಡಿಸ್ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ ಕೇಳಿ. ನೀವು ಫಸ್ಟು SLC ಮಾಸ್ ಕಾರ್ಡನ್ನು ತಗೊಂಡು ನೀವು ಆಧಾರ್ ಕಾರ್ಡ್ ಸೆಂಟ್ರಿಗೆ ಹೋಗಿ ನಿಮ್ಮದು ಏನು ಚೇಂಜ್ ಆಗಿದೆ ಅಂದರೆ ನೇಮ್ ಚೇಂಜ್ ಆಗಿದೆಯೋ, ಇಲ್ಲ ಫಾದರ್ ನೇಮ್ ಚೇಂಜ್ ಆಗಿದೆಯೋ, ಇಲ್ಲ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆಯೋ ಅಂತ ಹೇಳಿದ್ರೆ ಆ ಸರ್ಟಿಫಿಕೇಟ್ ಜೆರಾಕ್ಸನ್ನು ನೀವು ತಗೊಂಡು ಒರಿಜಿನಲ್ ತಗೋಬೇಕು. ನೀವು SLC ಮಾಸ್ ಕಾರ್ಡ್ ತಗೋ ಒರಿಜಿನಲ್ಲ, ಈ ಥರ ಫಾದರ್ ನೇಮ್ ಈ ಥರ ಐತೆ, ಇದರಲ್ಲಿ ಆಧಾರ್ ಕಾರ್ಡಲ್ಲೇ ಒಂದು ಥರ ಐತೆ, ಇದನ್ನು ಚೇಂಜ್ ಮಾಡಿಕೊಡಿ ಅಂದರೆ ನೀವು ಮಾಡಿಸ್ಬೋದು. ಮತ್ತು ಡೇಟ್ ಆಫ್ ಬರ್ತ್ನೂ ಅಷ್ಟೇ 3 ಚಾನ್ಸ್ ಇರ್ತದೆ. ನೀವು ಇದು SLC ಮಾಸ್ ಕಾರ್ಡ್ ಮುಖಾಂತರ ನೀವು ಚೇಂಜ್ ಮಾಡಿಸ್ಬೋದು. ಈಗ ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಇರ್ತದೆ, ಈಗ ಆಧಾರ್ ಕಾರ್ಡಲ್ಲೇ ಒಂದು ಹೆಸರು ಇರ್ತದೆ, ಮತ್ತು ಇಲ್ಲಾಂದರೆ ನಿಮ್ಮ ಮಾಸ್ ಕಾರ್ಡಲ್ಲೇ ಒಂದು ಹೆಸರು ಇರ್ತದೆ. ಈಗ ಏನು ಮಾಡಿರ್ತಾರೆ, ಈಗ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ರೇಷನ್ ಕಾರ್ಡಲ್ಲಿ ನಿಮ್ಮ ಮಾಸ್ ಕಾರ್ಡಲ್ಲಿ ಏನು ಮಾಡ್ತಾರೆ, ಚಿಕ್ಕಣ್ಣ ಅಂತ ಕೊಟ್ಟಿರ್ತಾರೆ ಎಕ್ಸಾಂಪಲು. ನಿಮ್ಮ ರೇಷನ್ ಕಾರ್ಡಲ್ಲಿ ಏನಿರುತ್ತೆ, ಚಿಕ್ಕಪೋರೆ ಅಂತ ಇರ್ತದೆ. ಆಗ ಏನು ಮಾಡಿಸ್ಬೋದು, ನೀವೇನೋ ಪ್ಲ್ಯಾನ್ ಮಾಡಿಸಿದ್ರೆ ವೋಟರ್ ಐ ಡಿ ಮಾಡ್ಸೋಕೆ ಮೊದಲಿಗೆ ನೀವು ಆಧಾರ್ ಕಾರ್ಡಲ್ಲಿ ಈ ಥರದಂತ ಮಾಡ್ಸೋಕ್ಕಾಗಲ್ಲ. ಆದರೆ ವೋಟರ್ ಐ ಡಿಲಿ ಏನು ಪ್ಲ್ಯಾನ್ ಮಾಡ್ಬೋದು ಅಂದರೆ ನೀವೇನು ಮಾಡ್ಬೋದು, ಉರುಪ್ ಚಿಕ್ಕಣ್ಣ ಚಿಕ್ಕಪೋರೆ ಅಂತ ನೀವು ಹಾಕ್ಸ್ಕೊಬೋದು. ಅಂದರೆ ನಿಮ್ಮ ತಂದೆ ಹೆಸರು ಮೊದಲು, ಆಮೇಲೆ ಅಡ್ಡ ಹೆಸರು ಏನು ಕರಿತಾಯಿದ್ರು ಆ ಅಡ್ಡ ಹೆಸರು ಅಂದರೆ ಮಾಮೂಲಿ ರೇಷನ್ ಕಾರ್ಡಲ್ಲಿ ಏನಾದರೂ ಹೆಸರುಗಳ್ನ ಅದನ್ನು ಸೇರಿಸ್ಬೋದು. ಹೆಂಗೆ ಅಂತ ಕೇಳಿ, ಅದು ಸೇರಿಸ್ಬೋದು ಅಂತ ಹೇಳಿದ್ರೆ ನೀವು ಸೇರಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಗೆ ಏನಾಯ್ತು ಅಂದರೆ ಪರ್ಮನೆಂಟಾಗಿ ಉಳ್ಕೊತದೆ. ನಾನು ಮಾಡಿಸ್ದಾಗ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮದು ಚಿಕ್ಕಣ್ಣ ಅಂತಿತ್ತು ನಮ್ಮ ತಂದೆ ಹೆಸರು, ಬಂದು ರೇಷನ್ ಕಾರ್ಡಲ್ಲಿ ಚಿಕ್ಕಪೋರೆ ಅಂತ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ವೋಟರ್ ಐ ಡಿ ಮಾಡಿಸ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಚಿಕ್ಕಣ್ಣ ಅಂತ ವೋಟರ್ ಐ ಡಿಲಿ ಸೇರಿಸಿ ಮತ್ತು ಚಿಕ್ಕಪೋರೆ ಅಂತ ಉರುಪ್ ಚಿಕ್ಕಪೋರೆ ಅಂತ ಸೇರಿಸ್ತೀವಿ. ಅದು ಏನಾಯಿತು ಅಂತ ಹೇಳಿದ್ರೆ 2 ಕಡೆನೂ ಆಯಿತು, ಯಾವುದೇ ಇದ್ರಲ್ಲಿ ಬಂದರೂ ನಮ್ಮದು ಚಿಕ್ಕಣ್ಣ ಉರುಪ್ ಚಿಕ್ಕಪೋರೆ ಅಂತಲೇ ಬರ್ತದೆ. ಹಂಗಾಗಿ ನಿಮ್ಗೆ ಏನಾರು ಈ ಥರ ಆಗಿತ್ತು ಅಂತ ಹೇಳಿದ್ರೆ ಈ ಥರ ಮಾಡ್ಬೋದು. ಅಂದರೆ ಇಲ್ಲಾಂದರೆ ಕೋರ್ಟದ ಮುಖಾಂತರ ಅಪ್ರೂವಲ್ ತಗೋತೀನಿ ಅಂದರೆ ಕೋರ್ಟ್ ಮುಖಾಂತರ ನೀವು ಅಪ್ರೂವಲ್ ತಗೋಬೋದು. ಈಗ ಎಷ್ಟೋ ಜನದ ಏನಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲೂ ಕೇಳಿದ್ರು, ಇನ್ಕಮ್ ಸರ್ಟಿಫಿಕೇಟೆಲ್ಲ ಒಂದು ನೇಮ್ ಅದೇ ಸರ್, ಆಧಾರ್ ಕಾರ್ಡಲ್ಲೇ ಒಂದು ನೇಮ್ ಇದೆ ಅಂತ. ಮೊದಲು ನೀವು SLC ಮಾಸ್ ಕಾರ್ಡಲ್ಲಿ ಏನೇನು ಮಾಡಿಸ್ಬೋದು ಅಂತ ಕರೆಕ್ಟಾಗಿ ಆಧಾರ್ ಕಾರ್ಡ್ ಸೆಂಟ್ರಿಗೆ ಕೇಳ್ಕೊಳ್ಳಿ. ನನ್ನ ಪ್ರಕಾರ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಬೋದು ಮತ್ತು ನೇಮ್ ಚೇಂಜ್ ಮಾಡಿಸ್ಬೋದು. ನೇಮ್ ಏನಾರು ಮಿಸ್ಟೇಕ್ ಇತ್ತು ಅಂದರೆ ನೀವು ಮೊದಲು SLC ಮಾಸ್ ಕಾರ್ಡ್ ಮುಖಾಂತರನೇ ಇಷ್ಟನ್ನು ಮಾಡಿಸ್ಬೋದು ನೀವು. ಆ ನಂತರ ಏನೇನು ಪ್ರೊಸೀಜರ್ ಅದೇ ಅಂತ ನೀವೇನೋ ಕೋರ್ಟಲ್ಲಿ ಅಪ್ರೂವಲ್ ತಗೋಬೇಕು ಅಂದರೆ ಮಾಡ್ಬೋದು ಅಂತ ಹೇಳ್ತಾಯಿದ್ದೀನಿ.